ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ಒಪ್ಪಿಕೊಂಡು ಹರಿಕೆ ಮಾಡಿದರೆ ಅದ್ಭುತ. ಅದಕ್ಕೆ ಆಧಾರವಾಗಿ 1 ಯೋಹಾನ ಬರೆದ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಹರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಓದಿಕೊಂಡ ವಾಕ್ಯ ಭಾಗದಲ್ಲಿ ನೋಡುತ್ತಿದ್ದೇವೆ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಹರಿಕೆ ಮಾಡಿದರೆ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸಿ ಬಿಡುತ್ತಾರಂತೆ. ಅದಕ್ಕೆ ಆಧಾರವಾಗಿ ಒಂದು ಉದಾಹರಣೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಒಂದು ದೇಶದ ರಾಜಕುಮಾರ ಪ್ರತಿ ವರ್ಷ ತನ್ನ ಜನ್ಮದಿನದಂದು ಜೈಲಿಗೆ ಹೋಗಿ ಯಾರಾದರೂ ಒಬ್ಬ ಕೈದಿಯನ್ನು ಬಿಡುಗಡೆ ಮಾಡುವುದು ಅವನ ಹವ್ಯಾಸವಾಗಿತ್ತು. ಒಮ್ಮೆ ಅವನು ಜೈಲಿಗೆ ಹೋಗಿ ಪ್ರತಿ ಕೈದಿಗಳೊಂದಿಗೆ ಮಾತನಾಡಿದನು. ಬಹುತೇಕ ಎಲ್ಲ ಕೈದಿಗಳು ತಾವು ನಿರಪರಾಧಿಗಳು ಮತ್ತು ತಮ್ಮನ್ನು ಅನ್ಯಾಯವಾಗಿ ಜೈಲಿನಲ್ಲಿ ಇಟ್ಟಿದ್ದಾರೆಂಬುದಾಗಿ ರಾಜಕುಮಾರನಿಗೆ ಮನವಿ ಮಾಡಿದರು. ಆದರೆ ಒಬ್ಬ ಕೈದಿ ಮಾತ್ರ ತಾನೊಬ್ಬ ಅಪರಾಧಿ ಎಂದು ತನಗೆ ಕೊಟ್ಟಿರುವ ಶಿಕ್ಷೆಯು ನ್ಯಾಯಯುತವಾಗಿದೆ ಎಂಬುದಾಗಿ ರಾಜಕುಮಾರನಿಗೆ ಹೇಳಿದನು. ಇದನ್ನು ಕೇಳಿದಂಥ ರಾಜಕುಮಾರನು ತನ್ನ ತಪ್ಪನ್ನು ಗ್ರಹಿಸಿದ ಈ ಕೈದಿಯನ್ನು ತಕ್ಷಣವೇ ಜೈಲಿನಿಂದ ಬಿಡುಗಡೆ ಮಾಡ್ರಿ ಎಂಬುದಾಗಿ ಆಜ್ಞೆ ಕೊಟ್ಟನು. ಹೌದು ಪ್ರೀತಿಯುಳ್ಳ ದೇವಜನರೇ, ನಾವು ಸಹ ನಮ್ಮ ಜೀವಿತದಲ್ಲಿ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವಾಗ ದೇವರು ಮನ್ನಿಸಿ ಕ್ಷಮಿಸಿ ಬಿಡುತ್ತಾರೆ. ಆದರೆ ಒಂದು ಎಚ್ಚರಿಕೆ ಏನಂದರೆ, ತಿರುಗಿ ಪಾಪವನ್ನು ಮಾಡಬಾರ್ದ್ರಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಪಾಪಗಳನ್ನು ಮರೆಮಾಚದೆ ಒಪ್ಪಿಕೊಳ್ಳುವಲ್ಲಿ ನಾವು ನಂಬಿಗಸ್ತರಾಗಿರೋಣ. ತನ್ನ ಪಾಪಗಳನ್ನು ಅಪರಾಧಗಳನ್ನು ಅರಿತು ದೇವರ ಕಡೆಗೆ ಬರುವವನನ್ನು ದೇವರು ತಳ್ಳಿಬಿಡುವುದಿಲ್ಲ. ಕಿರಿಮಗನ ನೋಡ್ರಿ, ತನ್ನ ತಂದೆಯ ಬಳಿಗೆ ಹಿಂತಿರುಗಿ ಬಂದು ತನ್ನ ಪಾಪಗಳನ್ನು ಒಪ್ಪಿಕೊಂಡಾಗ ತಂದೆ ಹಳೆಯ ಸಂಗತಿಗಳನ್ನು ಎತ್ತಿ ತೋರಿಸಿದೆ ಅವನ ಸ್ಥಿತಿಯಲ್ಲಿ ಅವನನ್ನು ಸ್ವೀಕಾರ ಮಾಡಿದರು. ನಾವು ಸಹ ದೇವರ ಸನ್ನಿಧಾನಕ್ಕೆ ಇರುವ ಪರಿಸ್ಥಿತಿಯಲ್ಲೇ ಬರುವುದಾದರೆ ನಿಜವಾಗಿಯೂ ದೇವರು ನಮ್ಮ ಪಾಪಗಳನ್ನು ಮನ್ನಿಸಿ ನಮ್ಮನ್ನು ಸ್ವೀಕರಿಸುತ್ತಾರೆ. ಅದಕ್ಕೆ ವಾಕ್ಯ ಹೇಳ್ತದೆ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಹರಿಕೆ ಮಾಡಿದರೆ ದೇವರು ನಂಬಿಗಸ್ತನಾಗಿ ನೀತಿವಂತನಾಗಿ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸುತ್ತಾರೆ. ಒಂದು ನಿಮಿಷ ಕಣ್ಗಳನ್ನು ಮುಚ್ಚೋಣ. ದೇವ ಸಮ್ಮುಖದಲ್ಲಿ, ಸ್ವಾಮಿ, ನನ್ನ ಜೀವಿತದಲ್ಲಿ ಎಷ್ಟೋ ಏಳು ಬೀಳುವಿಕೆಗಳಿದೆಯಪ್ಪ, ಎಷ್ಟೋ ಪಾಪಗಳನ್ನು ಮಾಡಿ ದೇವರೇ ಬೆನ್ನು ತೋರಿಸಿದ್ದೇನೆ, ನನ್ನನ್ನು ಮನ್ನಿಸ್ರಿ, ನನಗೆ ಇನ್ನೊಂದು ಅವಕಾಶವನ್ನು ಕೊಡ್ರಿ, ತಿರುಗಿ ಪಾಪ ಮಾಡದ ಹಾಗೆ, ಪಾಪದ ಬಲೆಯಲ್ಲಿ ಸಿಕ್ಕಿ ಒದ್ದಾಡದ ಹಾಗೆ ನನ್ನ ಕಣ್ಗಳನ್ನು, ನನ್ನ ಮನಸ್ಸನ್ನು, ನನ್ನ ಶರೀರವನ್ನು ಕಾಪಾಡಿಕೊಳ್ಳೋದಕ್ಕೆ ಸಹಾಯ ಮಾಡ್ರಿ. ಅಶುದ್ಧವಾದ ಈ ಲೋಕದಲ್ಲಿ ಶುದ್ಧವಾಗಿ ಬಾಳುವುದಕ್ಕೆ ನನಗೆ ಕೃಪೆಯನ್ನು ಕೊಡ್ರಿ. ಈ ಹೊಸ ದಿನಕ್ಕಾಗಿ ಕೂಡ ಸ್ತೋತ್ರಪ್ಪ. ಈ ಹೊಸ ದಿನದಲ್ಲಿ ನಿನ್ನ ಕೃಪೆ ಬಲವನ್ನು ಕೊಟ್ಟು ಅಭಿಷೇಕ ಕೊಟ್ಟು ನಮ್ಮನ್ನು ಅದ್ಭುತವಾಗಿ ನಡೆಸ್ರಿ. ಈ ವಿಡಿಯೋನ ವೀಕ್ಷಿಸಿದ ಪ್ರತಿಯೊಬ್ಬರನ್ನು ಕೂಡ ಬ್ಲೆಸ್ ಮಾಡಿರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ಪಾಪಗಳನ್ನು ಮನ್ನಿಸುವ ದೇವರ ಬಳಿಗೆ ಬಂದು ನಮ್ಮ ಪಾಪವನ್ನು ಹರಿಕೆ ಮಾಡಿ ದೇವರು ಕೊಡುವಂಥ ಸ್ತೋತ್ರ ಬಿಡುಗಡೆಯನ್ನು ಹೊಂದಿಕೊಳ್ಳ್ರಿ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.